ಬಹಳ ಸಂತೋಷ ಆಗಿದೆ ಅಂತಂದ್ರೆ ನನಗೂ ಕೂಡ ಅಷ್ಟೇ. ವಿದ್ಯಾಭ್ಯಾಸ, ಎಜುಕೇಷನ್ ಮತ್ತು ಕಮ್ಯುನಲ್ ಹಾರ್ಮೋನಿ ಇದ್ರ ಬಗ್ಗೆ ಬಹಳ ಒಂದು ಇಂಟ್ರೆಸ್ಟು, ಖುಷಿ ಅಂತದ್ದು ಮಾತಾಡೋರು ಕೇಳೋರಿದ್ರು, ಅಂತ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಿದ್ರು. ಇರುವುದು ಕೂಡ ನನಗೆ ಬಹಳ ಒಂದು ಸಂತೋಷವಾದಂಥ ವಿಷಯ. ಅದನ್ನು ತಾವು ಇವತ್ತು ಈ ರಂಜಾನ್ ಮಾಸವನ್ನು ಒಂದು ಕಮ್ಯುನಲ್ ಹಾರ್ಮೋನಿ ಸಲುವಾಗಿ, ಸಾಮರಸ್ಯ ಜೀವನವನ್ನು ಮಾಡುವ ಸಲುವಾಗಿ ಉಪಯೋಗ ಮಾಡ್ತಾ ಇದ್ದೀರಲ್ಲ, ಇದು ಬಹಳ ದೊಡ್ಡ ಕೆಲಸ. ಇದು ಅವಶ್ಯಕತೆ ಬೇಕಾಗಿದೆ. ಯಾಕಂದ್ರೆ ನಮ್ಮ ದೀನಿಯಲ್ಲ ಹೇಳಿದಂಥದ್ದು ಅಷ್ಟೇ, ನಮ್ಮ ನಬಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಡ್ಕೊಂಡ ಪದ್ಧತಿ ಕೂಡ ಹಾಗೆ. ಇನ್ನೊಂದು ಸಮಾಜ, ಧರ್ಮ, ಜಾತಿ ಜೊತೆಯಲ್ಲಿ ಪಕ್ಕದ ನೆರೆಮನೆಯವರ ಜೊತೆಯಲ್ಲಿ ಹೇಗೆ ಬದುಕಬೇಕು ಅಂತ ಕಲಿಸ್ಕೊಂಡಂತಹ ದೀನು. ಈ ದೀನಿನಲ್ಲಿ ನಮ್ಮ ಇವತ್ತು ಪವಿತ್ರ ತಿಂಗಳು ರಂಜಾನ್ ಮಾಸ, ಈ ಒಂದು ವರ್ಷದ 9ನೇ ತಿಂಗಳಾದಂತಹ ರಂಜಾನ್ನಲ್ಲಿ ನಾವೆಲ್ಲ ಉಪವಾಸ ಕಡ್ಡಾಯವಾಗಿದೆ, ನಾವು ಮಾಡ್ತಾ ಇದ್ದೇವೆ. ಉಪವಾಸ ಮಾಡೋದಷ್ಟೇ ಅಲ್ಲ, ಉಪವಾಸ ದಿವಸ ನಾವು ಒಳ್ಳೆಯ ಅಲ್ಲಾಹ್ ತಾಲಾಗೆ ಹತ್ರವಾಗಿ ನಾವು ಜೀವನ ಮಾಡುವಂತಹದ್ದು, ನಮ್ಮ ದಾನ ಧರ್ಮ ಇರ್ಬೋದು, ಇನ್ನೊಬ್ಬರ ಜೊತೆ ಜೀವನ ಮಾಡುವುದು ಇರ್ಬೋದು, ಎಲ್ಲವನ್ನೂ ನಾವು ಇವತ್ತು ಒಂದು ಸಹನೆ, ತಾಳ್ಮೆ, ಒಳ್ಳೆತನವನ್ನೆಲ್ಲ ಕಲಿಸುವಂತಹದ್ದು ಹಾಗೂ ನಾವು ಅದನ್ನು ಅಳವಡಿಸಿಕೊಳ್ಳುವಂತಹದ್ದು ನಮ್ಮ ಧರ್ಮ. ಅದನ್ನು ತಾವು ಇವತ್ತು ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಹತ್ಪೂರ್ವಕ ನಾವೀಗ ತಾನು ಹೇಳಿದ್ರಿ, ನೀವು ಆ ಒಂದು ಎಷ್ಟೇ ಜನಾಂಗದ ಜೊತೆಯಲ್ಲಿ, ಸ್ಟ್ರೀಟ್ ವೆಂಡರ್ ಜೊತೆಯಲ್ಲಿ, ಬೇರೆ ಬೇರೆ ಧರ್ಮದವ್ರಿಗೆ ಇದು ಬೇಕು. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ತಮಗೆ ಅಭಿನಂದನೆ ಸಲ್ಲಿಸ್ತಾ ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಹೋಗಿ ಅಂತ ಹೇಳ್ಕೊಂಡು, ಇಮ್ತಿಯಾಜ್ ಇಕ್ಬಾಲ್ ಒಂದೆರಡು ಮಾತಾಡ್ತೀರಾ? ಮಾತಾಡಿ ಎಲ್ಲರಿಗೂ ಒಳ್ಳೇದಾಗಲಿ, ವರ್ಷ ಇಂಥ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಅಲ್ಲಾಹ್ ಹೆಚ್ಚು ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುವು ಮಾಡಿ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಲ್ಲಾಹ್ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಇಫ್ತಾರಿನ ಸಮಯಗಳಲ್ಲಿ ಅಲ್ಲಾಹನಲ್ಲಿ ಪ್ರಾರ್ಥಿಸಿದರೆ ಉತ್ತರ ಸಿಗುವಂತಹ ಅತ್ಯಂತ ಅಮೂಲ್ಯವಾದ ಸಮಯ. ಈ ಸಮಯವನ್ನು ವ್ಯರ್ಥಗೊಳಿಸದೆ ಒಂದು ದಾವತ್ತಿನ ಒಂದು ಸೇವೆಯನ್ನು ಮಾಡುವ, ಬಹಳಷ್ಟು ಉತ್ತಮವಾದ ಸೇವೆಯನ್ನು ಮಾಡುವಂತಹ ಅಲ್ ಕಸ್ವಾ ಫ್ರೆಂಡ್ಸ್, ಅಲ್ಹಮ್ದುಲಿಲ್ಲಾ, ನನಗೆ ತುಂಬಾ ಸಂತೋಷ ಏನು ಅಂತ ಹೇಳಿದ್ರೆ, ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಅಂತ ಹೇಳಿದ್ರೆ ಅದು ಹೃದಯ ಭಾಗ. ಇಲ್ಲಿಗೆ ಹಲವಾರು ವಿವಿಧ ನಾಡುಗಳಿಂದ ಬರ್ತಾರೆ. ನಾನು ಕೂಡ ಇವತ್ತು ಮಂಗಳೂರಿಗೆ ಬಂದು ಇಫ್ತಾರ್ ಎಲ್ಲಿ ಮಾಡುದು ಅಂತ ಹೇಳಿ ಹುಡುಕ್ತಾ ಇದ್ದೆ. ಆಗ ಜಿಎ ಬಾಬಾ ಸರ್ ಅವರು ಕರೆದು, ಹೀಗೆ ನನ್ನಂತೆ ಸಾವಿರಾರು ಜನ ಇಲ್ಲಿ ಎಲ್ಲಿ ಇಫ್ತಾರ್ ಮಾಡುದು ಅಂತ ಹೇಳಿ ಮಸೀದಿಗಳಿಗೆ ಹೋಗ್ತಾರೆ. ಆದ್ರೆ ಅಲ್ಹಮ್ದುಲಿಲ್ಲಾ ಹೃದಯ ಭಾಗದಲ್ಲಿ ಅದು ಕೂಡ 30 ದಿವಸಗಳ ಕಾಲ ಈ ಒಂದು ಅಲ್ ಕಸ್ವಾ ತಂಡವು ಇಫ್ತಾರ್ ಕೂಟವನ್ನ ನಡೆಸಿದ್ರೆ ಅದು ಮಾದರಿಯಾದಂತಹ ಇಫ್ತಾರ್ ಕೂಟ ಅಂತ ಹೇಳಲಿಕ್ಕೆ ನಾನು ಅಭಿಮಾನ ಪಡ್ಕೊಳ್ತೇನೆ. ಇನ್ನು ಎರಡನೇದಾಗಿ, ಇಫ್ತಾರ್ ಕೂಟವನ್ನು ಹಲವಾರು ಸಂಘ ಸಂಸ್ಥೆಗಳು ಮಾಡ್ತದೆ. ಅದನ್ನ ವಿಡಿಯೋಗಳಲ್ಲಿ ವೈರಲ್ ಮಾಡಿಕೊಂಡು ಕೆಲವೊಂದು ವ್ಯಕ್ತಿಗಳನ್ನ ಮಾತ್ರ ಆಹ್ವಾನಿಸಿ ಇಫ್ತಾರ್ ಕೂಟ ಮಾಡುವುದನ್ನು ಕೂಡ ನಾವು ಜಿಲ್ಲೆಯಲ್ಲಿ ಕಂಡಿದ್ದೇವೆ. ಆದ್ರೆ ಇಲ್ಲಿ ಬರುವವರು ಯಾತ್ರಾರ್ಥಿಗರು ಮತ್ತು ಅತ್ಯಂತ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳು, ಅಂದ್ರೆ ಎಲ್ಲರನ್ನೂ ಕೂಡ, ಇಲ್ಲಿ ಶ್ರೀಮಂತರು ಬಡವರು ಅಥವಾ ಜಾತಿ ಮತ ಎನ್ನದೆ ಸರ್ವರಿಗೂ ಕೂಡ ಒಂದು ಇಫ್ತಾರ್ ಕೂಟ ಮಾಡುವ ರೀತಿಯಲ್ಲಿ ಒಂದು ಒಳ್ಳೆಯ ಸೇವೆಯನ್ನ ಅಲ್ ಕಸ್ವಾ ಟೀಮ್ ಮಾಡಿದೆ. ನಿಮಗೆ ಎಲ್ಲರ ಪರವಾಗಿಯೂ ಕೂಡ ನಾನು ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಪ್ರತ್ಯೇಕವಾಗಿ ಇವತ್ತಿನ ಇಫ್ತಾರ್ ಕೂಟದಲ್ಲಿ ಅತಿಥಿಯಾಗಿ ಭಾಗವಹಿಸಿದಂತಹ ಕರುನಾಡು ಕಂಡ ಧೀಮಂತ ನಾಯಕ, ರಾಜ್ಯಕ್ಕೆ ಈಗಾಗಲೇ ಇದರ ಉಸ್ತುವಾರಿ ಒಬ್ರು ಹೇಳಿದ್ರು, ಅವರು ರಾಜಕೀಯ ಅಂತ ಹೇಳಿ ಕಾಣಲಿಕ್ಕೆ ಒಳ್ಳೆದಾಗುವುದಿಲ್ಲ. ಖಂಡಿತವಾಗಿಯೂ ರಾಜಕೀಯಕ್ಕಿಂತಲೂ ಮಿಗಿಲಾಗಿ ಒಂದು ದಿಟ್ಟ ಪೊಲೀಸ್ ಅಧಿಕಾರಿಯಾಗಿ, ಮುಸ್ಲಿಂ ಸಮುದಾಯದ ಹೆಮ್ಮೆಯಾಗಿ, ಸರ್ವಧರ್ಮೀಯರ ಪ್ರೀತಿಯ ಕಾರಣೀಭೂತರಾದಂತಹ ಜಿಎ ಬಾಬಾ ಸರ್ ಅವರು ಮತ್ತು ಈ ತಂಡಕ್ಕೆ ನಾನು ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಅಲ್ ಕಸ್ವಾ ಈ ತಂಡ ಈ ಸ್ಟೇಟ್ ಬ್ಯಾಂಕ್ ನಲ್ಲಿ ಅಥವಾ ಮಂಗಳೂರಲ್ಲಿ ಏನ್ ಮಾಡ್ತಾ ಇದೆ, ಇದು ಇಡೀ ರಾಜ್ಯದ ಜನತೆಗೆ ಮಾದರಿಯಾಗಿದ್ದುಕೊಂಡು ಮುಂದಿನ ವರ್ಷಗಳಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಇಂತಹ ಒಂದು ಯೋಗ್ಯವಾದಂತಹ ಇಫ್ತಾರ್ ಕೂಟವನ್ನು ನೆರವೇರಿಸಲು ಮಾದರಿಯಾಗಲಿ ಅಂತ ಹೇಳುತ್ತಾ ಮಾತಿಗೆ ವಿರಾಮ.